ಹಾಯ್ ಫ್ರೆಂಡ್ಸ್, ಮಮತಾನ್ ವ್ಲಾಗಿಗೆ ಸ್ವಾಗತ. ಅಮ್ಮ ಬೆಳಗ್ಗೆನೇ ಎಲ್ಲರೂ ಹೊಟ್ಟೆ ಹಚ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಒಗ್ಗರಣೆ ಮಾಡಿ ಬಿಸಿ ರೈಸ್ ಸಹ ಮಾಡಿಟ್ಟಿದ್ರು. ಜೊತೆಗೆ ಸೈಡ್ಸಿಗೆ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಮತ್ತು ಹಪ್ಪಳ ಸಹ ಕರೆದಿಟ್ಟಿದ್ರು. ಇದು ನಮ್ಮ ಮನೆಯ ಚಿಕ್ಕ ಕೈ ತೋಟ. ಇದರಲ್ಲಿ ಎಲ್ಲ ರೀತಿಯ ಗಿಡಗಳನ್ನ ನಾವು ಹಚ್ಚಿದ್ದೀವಿ. ಇದರದ್ದೇ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಕೊಡೋಣ. ನಮ್ಮ ಅಮ್ಮರು ತೊಗೊತಾರೆ ರೆಗ್ಯುಲರಾಗಿ. ಮನೆಗೆ ಬೇಕಾದಂಥ ಪ್ರತಿಯೊಂದು ವಸ್ತುನೂ ಅಣ್ಣ ತೊಗೊಂಡು ಬರ್ತಾರೆ. ವಾರಕ್ಕೊಮ್ಮೆ ಅಷ್ಟೇ ಬರೋದು ಇವರು. ಹಾಗಾಗಿ ನಮ್ಗೆ ಏನೇನು ಬೇಕೋ ಆ ಐಟಮ್ಸ್ನೆಲ್ಲ ನಾವು ಇವ್ರ ಹತ್ರನೇ ತೊಗೊಳ್ಳೋದು. ನಮಗೆ ಬೇಕಾಗಿದ್ದು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ಇದು ನಾವು ಪಾಯಸ ಅದು ಸ್ವೀಟ್ ಮಾಡೋದ್ರಿಂದ ಇದು ಬೇಗ ಖಾಲಿ ಆಗುತ್ತೆ, ಹಾಗಾಗಿ ಇದನ್ನು ತೊಗೊಳ್ತಾ ಇದ್ವಿ. ನೆಕ್ಸ್ಟ್ ಸ್ವಲ್ಪ ಕಾಳು ಮೆಣಸು ಅದು ಮತ್ತು ಸಾಂಬಾರಿಗೆ ಬೇಕಾದಂಥ ಪದಾರ್ಥ ಯಾವ್ಯಾವ ಖಾಲಿ ಆಗುತ್ತೋ ಅದನ್ನೆಲ್ಲ ತೊಗೊಂಡು ಮಕ್ಕಳಿಗೆ ಇನ್ನೇನು 15 ಡೇಸಲ್ಲಿ ಸ್ಕೂಲ್ ಓಪನ್ ಆಗೋದಿತ್ತು. ಸ್ಕೂಲಿಂದ ಮೆಸೇಜ್ ಸಹ ಬಂದಿತ್ತು. ಹಾಗಾಗಿ ನೋಟ್ಸ್ ಯಾವ್ಯಾವ್ದು ಬೇಕೋ ತೊಗೊಂಡು ಅದಕ್ಕೆಲ್ಲ ಬೈಂಡ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮದು ಚಿಕ್ಕ ಅಂಗಡಿ ಅಲ್ವಾ, ಸ್ವಲ್ಪ ಸಾಮಾನು ಖಾಲಿ ಆಗಿತ್ತು. ಹಾಗಾಗಿ ಸಾಮಾನು ತೊಗೊಂಡು ಹಾಗೆ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇದು ನಮ್ಮ ಏರಿಯಾ. ನಮ್ಮ ಏರಿಯಾದಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಹೋಗೋದನ್ನ ನೋಡಿ ಮುಖ ಒಂಥರ ನೋಡ್ತಾಯಿದ್ರು. ಫೈನಲಿ ಬುಕ್ ಸ್ಟೋರಿಗೆ ಹೋದ್ವಿ. ಅಲ್ಲಿ ಮಕ್ಕಳಿಗೆ ಏನೇನು ಬೇಕಿತ್ತೋ ಸ್ಕೂಲಿಗೆ ಸಂಬಂಧಪಟ್ಟಿದ್ದೆಲ್ಲ ವಸ್ತುಗಳನ್ನ ತೊಗೊಂಡು ಹಾಗೆ ಅಂಗಡಿ ಸಾಮಾನನ್ನು ತೊಗೊಂಡು ಮತ್ತು ನನಗೆ ಹಣೆಗೆ ಹಚ್ಚೋ ಸ್ಟಿಕ್ಕರ್ ಖಾಲಿ ಆಗಿತ್ತು, ಅದನ್ನು ಸಹ ತೊಗೊಂಡು ಬರೋದ್ರೊಳಗೆ ರಾತ್ರಿ 8 ಗಂಟೆ ಆಗಿಬಿಡ್ತು. ನಾನು ಬರೋದ್ರೊಳಗೆ ಅಮ್ಮ ಸಂತೆನೆಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಜೋಡ್ಸಕ್ಕಂತ ಎಲ್ಲ ಎತ್ತಾಕಿಟ್ಕೊಂಡಿದ್ರು. ನಾನು ಸಂಜೆ ಟೀ ಕುಡಿಲಿಲ್ಲ, ಹಾಗಾಗಿ ಅಮ್ಮ ನಾನು ಬಂದ ತಕ್ಷಣ ಟೀ ಮಾಡಿಕೊಟ್ರು. ನನಗೆ ಟೀ ಜೊತೆಗೆ ಬಿಸ್ಕೆಟ್ ಅಥವಾ ಬ್ರೆಡ್ ಇರಲಿಲ್ಲ ಅಂದರೆ ಅದು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನಾನು ತಿನ್ನಲೇಬೇಕು. ಸಪ್ರೇಟ್ ಕವರ್ನಲ್ಲೇ ಹಾಕಿಟ್ಟು, ಯಾಕಂದರೆ ಕವರ್ನಲ್ಲಿ ಹಾಕಿಡೋದ್ರಿಂದ ತರಕಾರಿ ಫ್ರೆಶ್ ಆಗಿರುತ್ತೆ. ಮತ್ತು ಹಾಗೆ ಮೆಣಸಿನ್ಕಾಯಿ ದಂಟು ಇರುತ್ತಲ್ವ ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಟು, ಯಾಕಂದರೆ ಇಲ್ಲಾಂದರೆ ಅದು ಕೊಳೆಯೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ನಲ್ಲೆಲ್ಲ ತರಕಾರಿನ ಜೋಡಿಸಿಟ್ಟೆ. ಏನು ಹೇಳು, ನಾನು ಒಡಲೆ ಹೇಳಿ ಏನಂತ ಯಾಕಣ್ಣ ಇದ್ದಕ್ಕಿದ್ದಂಗೆ ಯಾಕಂದೆ ಏನು ಫೋನ್ ಬೆಸ್ತೀರ ನೀವು, ನಂಗೆ ಗೊತ್ತು. ನೀವು ಬೇಕಂತ ಮಾಡ್ದಿರೋದ ಗೊತ್ತಿತ್ತು ನನಗೆ. ಚಪಾತಿ ಎಲ್ಲ ತಂದೆ ರಾಟಿ ಮೇಲೆ ಲೆಕ್ಕ ಮಾಡ್ಕೊ ಇಷ್ಟಂತ. ತಗೋಬಾ ಇಲ್ಲಿ ಮಾಡಂತೆ.
ಫೈಂಡ್ ಹಾಕೋಣ ತಗೋಗ ಹುಡುಗಿಯರ್ದು ಕೊಟ್ಟಾರ ಅಂತ ಹೇಳ್ತಾವ ಅಮ್ಮ ಸಂಡೇ ಸ್ಪೆಷಲ್ ಅಂತ ಮೀನು ಸಾರು ಮಾಡಿದ್ರು. ಈ ಮೀನಿಗೆ ಜಿಲೇಬಿ ಅಂತ ಹೆಸರು. ಇದು ಸಾಂಬಾರು ಮತ್ತು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮೀನುಗಳಿಗೂ ಕಂಪೇರ್ ಮಾಡಿದರೆ ಈ ಮೀನು ತುಂಬಾ ರುಚಿ ಅಂತ ಹೇಳ್ಬೋದು. ಇವತ್ತು ಮುದ್ದೆ ಮಾಡಿರಲಿಲ್ಲ, ಹಾಗಾಗಿ ರೈಸ್ ಜೊತೆಗೆ ಊಟ ಮಾಡಿ ನೆಕ್ಸ್ಟು ಬುಕ್ ತಂದಿದ್ವಲ್ಲ ಬುಕ್ ಸ್ಟಾಲಿಂದ ಅದನ್ನೆಲ್ಲ ಬೈಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದನ್ನೆಲ್ಲ ಬೈಂಡ್ ಮಾಡೋಷ್ಟ್ರೊಳಗೆ ನೈಟು 11:30 ಆಗಿತ್ತು. ಫೈನಲಿ ಎಲ್ಲ ನೋಟ್ಸಿಗೂ ಬೈಂಡ್ ಹಾಕಿದ್ವಿ. ಸೊ ಫ್ರೆಂಡ್ಸ್, ಈ ರೀತಿ ಇತ್ತು ನನ್ನ ಭಾನುವಾರದ ದಿನ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.